ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಡಕ್ ಜೋಡಿ. ಇವತ್ತು ನಿಮಗೊಂದು ಸರ್ಪ್ರೈಸಿಂಗ್ ನ್ಯೂಸ್ ಇದೆ. ನಾವು ಅಂದ್ಕೊಂಡಿರೋದು ಭಾಳ ದಿನದ ಆಸೆ ಇತ್ತು ನಮ್ಮದು, ನಾವು ಚಾರ್ಧಾಮ್ ಯಾತ್ರೆ ಮಾಡಬೇಕಂತ. ಫೈನಲಿ ಅದಕ್ಕೆ ನಾವೆಲ್ಲ ರೆಡಿ ಪ್ರಿಪ್ರೇಷನ್ ಆಗ್ತಾಯಿದ್ದೇವೆ. ನಾನು ಮತ್ತು ನಮ್ಮ ವೈಫು ಮಾರ್ನಿಂಗು ಡೈಲಿ 6 o'clock ಎದ್ದು ನಾವು ಆಲ್ಮೋಸ್ಟ್ 5 to 6 kilometers ವಾಕ್ ಮಾಡ್ತಾಯಿದ್ದೇವೆ. ಯಾಕಂದರೆ ಸಡನ್ ನಾವು ವಿ ಆರ್ ಪ್ಲಾನಿಂಗ್ ಟು ಏನಂದರೆ ನಾವು ನಮ್ಮ ಪ್ಲ್ಯಾನ್ ಏನಿದೆ ಅಂದರೆ ನಾವು ಯಾವುದೇ ಥರ ಟ್ರಾಲಿ ಆಗಲಿ ತೊಗೊಳ್ಳಾರ್ದೆ ವಾಕ್ ಮಾಡ್ಕೊಂಡು ಹೋಗ್ಬೇಕನ್ನೋದು ಆಸೆಯಿಂದ. ಅದಕ್ಕೋಸ್ಕರ ನಮಗೋಸ್ಕರ ನಾವೇ ನಡಿಬೇಕಲ್ವ, ಅದಕ್ಕೋಸ್ಕರ ಎನರ್ಜಿ ಬೇಕು. ಆ ಎನರ್ಜಿಗೋಸ್ಕರ ನಾವು ಡೈಲಿ 5 to 6 kilometers ವಾಕ್ ಮಾಡ್ತಾಯಿದ್ದೇವೆ. ತುಂಬ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತದೆ, ತುಂಬ ಇಂಪ್ರೂವ್ಮೆಂಟು ಅನ್ನಿಸ್ತದೆ. ಯಾಕಂದರೆ ಮೊದಲು 1 kilometer ನಡಿಬೇಕಾದ್ರೆ ನಮಗೆ ಕಷ್ಟ ಆಗ್ತಿತ್ತು. ಇವಾಗ 1 kilometer ಅಂದರೆ ಏನೂ ಅನಿಸುತ್ತಾ ಇಲ್ಲ ನನಗೆ. 1 kilometer 1 hour ನಡೀತಾ ಇದೆಯಾ, ಇವಾಗ 1 kilometer 10 ನಿಮಿಷದಲ್ಲಿ ಕವರ್ ಮಾಡ್ತಾಯಿದ್ದೀನಿ. ಈ ಡೈಲಿ ನಡೀತಾ ಇರೋದು ನಾವು ಆಲ್ಮೋಸ್ಟ್ 20 daysಯಿಂದ ಮಾಡ್ತಾಯಿದ್ದೇವೆ ಪ್ರಾಕ್ಟೀಸು. ತುಂಬ ಹೆಲ್ಪ್ ಆಗಿದೆ ನಮಗೆ. ಇದು ನನಗೆ ಅನಿಸ್ಕೊಂಡಾಗೆ ನಾನು ಭಾಳ ದಿನದ ಆಸೆ ಇತ್ತು, ಡೈಲಿ ಮಾರ್ನಿಂಗ್ ಎದ್ದು ವಾಕಿಂಗ್ ಮಾಡಿ ಸ್ವಲ್ಪ ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡಬೇಕಂತ. ಆದರೆ ಆಗ್ತಾನೇ ಇರಲಿಲ್ಲ. ಮೇ ಬಿ ನಮ್ಮ ಕೇದಾರ್ನಾಥ್ ಯಾವಾಗ ನಾವು ಪ್ಲ್ಯಾನ್ ಮಾಡಿದ್ದೇವಲ್ಲ, ನನಗೆ ಅನಿಸುತ್ತೆ ಹರ ಹರ ಮಹಾದೇವ್ ನಮಗೆ ಅದನ್ನು ಕೊಡ್ತಾ ಇದ್ದಾರೆ. ಇದು ಜಸ್ಟ್ ಟ್ರಿಪ್ ಅಲ್ಲ, ಅದ್ರ ಜೊತೆ ನಾವು ನಮ್ಮ ಹೆಲ್ತನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದೇವೆ. ಇವಾಗ ಡೈಲಿ ವಾಕ್ ಮಾಡೋದ್ರಿಂದ ನನಗೆ ತುಂಬ ಎನರ್ಜಿ, ಒಂಥರ ಡೈಲಿ ಫುಲ್ ಡೇ ಎನರ್ಜಿ ಇದ್ದಂಗೆ ಅನಿಸುತ್ತೆ, ಆ್ಯಕ್ಟಿವ್ನೆಸ್ ಇನ್ಕ್ರೀಸ್ ಆಗುತ್ತೆ. ಸೊ ನಾವು ಹೇಳ್ತಾ ಇರೋದು ಹರ ಹರ ಮಹಾದೇವ. ಡೈಲಿ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿ, ಅದು ಕೇದಾರ್ನಾಥ್ ಪ್ಲ್ಯಾನ್ ಅಂದ್ಕೊಂಡು ವಾಕಿಂಗ್ ಮಾಡಿ ನಿಮ್ಮ ಹೆಲ್ತೂ ಇಂಪ್ರೂವ್ ಆಗುತ್ತೆ, ಬಾಬಾನು ಕರ್ಸ್ಕೊತಾರೆ ನಿಮಗೆ. ವಾಕ್ ಮಾಡ್ತಾಯಿದ್ದೋ ಎಷ್ಟು ಡಿಸ್ಟೆನ್ಸ್ ಹೆಂಗೆ ಕವರ್ ಮಾಡ್ತಾಯಿದ್ದೆ, ಎಷ್ಟು ಟೈಮಲ್ಲಿ ಕವರ್ ಮಾಡ್ತಾಯಿದ್ದೋ, ಎಷ್ಟು ಕ್ಯಾಲ್ರಿ ಬರ್ನ್ ಆಗ್ತಾಯಿದೆ ಡೈಲಿ ಮಾಡೋದ್ರಿಂದ ನಮ್ಗೆ ಗೊತ್ತಾಗ್ತಾಯಿದೆ. ಸೊ ನಾವು ಹೇಳೋದೇನೆಂದರೆ, ಬಾಬಾ ಕೇದಾರ್ನಾಥ್ ಬಾಬಾದ ಮಹಾದೇವರ ಕೃಪೆಯಿಂದ ನಮಗೆ ಆರೋಗ್ಯವಾಗಿ ಒಳ್ಳೆಯದಾಗ್ತಾಯಿದೆ ಅನ್ನಿಸ್ತಾ ಇದೆ. ಸೊ ಯಾವಾಗ ನಾವು ಕೇದಾರ್ನಾಥ್ ದರ್ಶನ ಹೋಗ್ಬೇಕಂತ ಡಿಸೈಡ್ ಮಾಡಿ ಎಲ್ಲ ಬುಕ್ಕಿಂಗ್ ಎಲ್ಲ ಮಾಡಿದ್ಮೇಲೆ ಹೆಂಗೆ ಹೋಗೋದು, ಬೇಜಾನ್ ಆಪ್ಷನ್ಸ್ ಇದೆ ಅಲ್ಲಿ ಹೋಗ್ಬೇಕಂದ್ರೆ. ಹೆಲಿಕಾಪ್ಟರ್ ಆಪ್ಷನ್ಸ್ ಇದೆ, ಆಮೇಲೆ ಡೋಲಿ ಇದೆ, ಆಮೇಲೆ ಗೋಡ ಇದೆ, ಬೇಜಾನ್ ಆಪ್ಷನ್ಸ್ ಇದೆ. ಆದರೆ ನಾವು ನಡ್ಕೊಂಡು ಹೋಗ್ಬೇಕು, ಫಸ್ಟ್ ಟೈಮ್ ಅಲ್ವಾ. ಅಲ್ಲಿ ನಡ್ಕೊಂಡು ಹೋಗುವುದು, ಹಾಗೆ ಅಲ್ಲಿನ ನೇಚರನ್ನು ನೋಡ್ತಾ ಆ ಅದ್ಭುತವನ್ನು ನೋಡ್ತಾ ನಾವು ದರ್ಶನ ಮಾಡೋಕ್ಕೆ ಹೋದರೆ ಬಾಬಾನು ನಮಗೆ ಕೃಪೆ ಕೊಡ್ತಾನೆ, ಶಕ್ತಿನೂ ಕೊಡ್ತಾನೆ. ಅದಕ್ಕೋಸ್ಕರ ನಾವು ಫೈನಲಿ ನಮ್ಮದು ಪ್ಲ್ಯಾನ್, ಆ್ಯಸ್ ಪರ್ ದ ಪ್ಲ್ಯಾನ್ ನಾವು ಡೈಲಿ ವಾಕಿಂಗ್ ಮಾಡ್ತಾಯಿದ್ದೇವೆ. ತುಂಬಾ ಹೆಲ್ಪ್ ಆಗಿದೆ, ಆ್ಯಕ್ಟಿವ್ನೆಸ್ಸು ಜಾಸ್ತಿ ಇನ್ಕ್ರೀಸ್ ಆಗ್ತಾಯಿದೆ ಡೈಲಿ ವೈಸು. ಮೊದಲು ಭಾಳ ಸೋಮಾರಿ ಇದ್ದೆ, ಅದನ್ನು ಸ್ವಲ್ಪ ಕಡಿಮೆ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನು ಈ ಥರ ಮಾಡ್ತಾಯಿದ್ರೆ ನಮ್ಮ ಪ್ಲ್ಯಾನ್ ಇದೆ, ಇದೇ ಥರ ನಾವು ಕಂಟಿನ್ಯೂ ಮಾಡ್ತೇವೆ. ಬಾಬಾ ದರ್ಶನ, ಮಹಾದೇವ ಕೇದಾರ್ನಾಥ ದರ್ಶನ ಆದಮೇಲೂ ಇದೇ ಥರ ನಾವು ಕಂಟಿನ್ಯೂ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಇಂಪ್ರೂವ್ ಅವರ್ ಮೋರ್, ಹೆಲ್ತ್ ಇಂಪ್ರೂವ್ ಆಗುತ್ತೆ. ಬಾಬಾ ನಮಗೆ ಹೀಗೆ ಶಕ್ತಿ ಕೊಡಲಿ. ಹಾಗೆ ಇದೇ ಥರ ನಾವು ಮುಂದೆ ಮಾಡ್ತಾ ಇಂಪ್ರೂವ್ಮೆಂಟ್ ಮಾಡಬೇಕು. ಹಾಗೆ ಎಲ್ರಿಗೂ ಇರೋದು ಮತ್ತು ಹರ ಹರ ಮಹಾದೇವ್. ವೈಫು ಡೈಲಿ ಕಂಟಿನ್ಯೂಸ್ ವಾಕ್ ಮಾಡ್ತಾ ಇರೋದು. ಹಾಯ್ ಹೇಳು. ಅವರು ಡೈಲಿ ನನ್ನ ಜೊತೆ ವಾಕ್ ಮಾಡ್ತಾಯಿದ್ದಾರೆ. ಅವರು ಮೊದಲು ನಡೆಯೋಕ್ಕೆ ಆಗ್ತಾ ಇರಲಿಲ್ಲ, ಈಗ ನಡೀದ್ರಿಂದ ಅವ್ರಿಗೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಹಾಗೆ ಅವ್ರಿಗೆ ಹೆಲ್ತ್ನೂ ಸ್ವಲ್ಪ ಇಂಪ್ರೂವ್ಮೆಂಟು ಅನ್ನಿಸ್ತಾ ಇದೆ. ಡೈಲಿ ಸುಸ್ತಾಗ್ತಾ ಇದೆ, ವಾಕಿಂಗ್ ಆದಮೇಲೆ 1 hour ಮನ್ಕೊಂಡ್ಬಿಡ್ತಾರೆ, ಮತ್ತು ರೆಸ್ಟ್ ತಗೋತಾರೆ. ಸೊ ಅವ್ರು ಒಂದಕ್ಕಿಂತ ತುಂಬ ಜನ ಮನೆ ಕೆಲಸ ಅದು ಜಾಸ್ತಿ ಇರುತ್ತೆ. ಹಾಗೆ ಇದನ್ನು ಪ್ರಿಪೇರ್ ಮಾಡ್ತಾಯಿದ್ದಾರೆ. ಸೊ ನಾನು ಹೇಳೋದಿಷ್ಟೇ, ಕೀಪ್ ಇಟ್ ಕಂಟಿನ್ಯೂ, ಅಚೀವ್ ಅವರ್ ಗೋಲ್ಸ್, ಡ್ರೀಮ್ಸ್ ಸಕ್ಸಸ್ಫುಲ್ಲಿ ಆಗಬೇಕಂದ್ರೆ ನಾವು ಅದಕ್ಕೆ ಬೇಕಾದ ತಯಾರಿಗಳು ಮಾಡ್ಕೋಬೇಕು. ಅದೇ ಮಾಡ್ತಾಯಿರೋದು. ಯಾಕೆಂದರೆ ಅಲ್ಲಿ ಹೋದ್ಮೇಲೆ ನಡೆಯೋಕ್ಕಾಗ್ತಾಯಿಲ್ಲ ಅಂದರೆ ವಾಪಸ್ ಬರೋಕ್ಕಾಗಲ್ಲ, ಅಷ್ಟು ದೂರ ಹೋಗಿರ್ತೀವಿ. ಬಾಬಾನ ದರ್ಶನ ಆಗಲೇಬೇಕು, ಅದಕ್ಕೋಸ್ಕರ ನಾವು ಇದು ಮಾಡ್ತಾಯಿರೋದು. ಚೆನ್ನಾಗಿದೆ ಇಲ್ಲಿ ವಾಕಿಂಗ್ ಮಾಡೋಕ್ಕೆ, ತುಂಬ ಪೀಸ್ಫುಲ್ಲು ನೇಚರು, ಯಾವುದೇ ಥರ ಡಿಸ್ಟರ್ಬ್ ಇಲ್ಲ, ಯಾವುದೇ ಥರ ಏರ್ ಪೊಲ್ಯೂಷನ್ ಇಲ್ಲ. ಚೆನ್ನಾಗಿ ಅನಿಸುತ್ತೆ ವಾಕಿಂಗ್ ಮಾಡ್ಬೇಕಂತ. ಯಾವುದೇ ಥರ ಗಾಡಿಗಳದ್ದು ಟೆನ್ಷನ್ ಇಲ್ಲ. ಹೌದಪ್ಪ ಗಾಡಿ ಬರುತ್ತೆ,
ಐಡಿ ಹೋಗ್ಬೇಕು. ಚೆನ್ನಾಗಿ ಅನಿಸುತ್ತಾ ಹೋಗ್ಬೋದು. ಇನ್ನೊಂದು ಹೇಳ್ಬೇಕಂದ್ರೆ ನಿನ್ನೆ ನಮ್ಮೂರಲ್ಲಿ ಜಾತ್ರೆ ಇತ್ತು, ಚಿಕ್ಕನಾಮಂಗಲ ಮುನೇಶ್ವರ ಸ್ವಾಮಿ ಜಾತ್ರೆ ಅಂತ. ಅದು ಚೆನ್ನಾಗಿ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ಬೇಜಾನ ದೇವಸ್ಥಾನಗಳ ಪಕ್ಕದಲ್ಲಿ ದೇವ್ರುಗಳು ಅಂತ ತಂದಿರೋದು ಊರ ಹಬ್ಬ ಮಾಡೋಕ್ಕೆ. ಚಿಕ್ಕ ಚಿಕ್ಕ ದೇವ್ರುಗಳನ್ನ ತೊಗೊಂಬಂದಿದ್ರು. ಚೆನ್ನಾಗಿತ್ತು ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಫಸ್ಟ್ ಟೈಮು ಮುನೇಶ್ವರ ಜಾತ್ರೆಯನ್ನು ನೋಡಿದ್ದೀನಿ ನಾನು. ಚೆನ್ನಾಗಿದೆ. ಹಾಗೆ ಇನ್ಮೇಲೆ ಇದು ನಮ್ಮೂರು ಜಾತ್ರೆ ಅಂತ ಆಗತ್ತೆ. ಯಾಕಂದ್ರೆ ಇನ್ಮೇಲೆ ನಾವು ಇರೋದು ಇದೇ ಏರಿಯಾ ಆಗಿದ್ದರಿಂದ ಇದು ನಮ್ಮೂರು ಜಾತ್ರೆನೇ ಇವಾಗ ಅನ್ಬೋದು. ಅದು ವೈಟ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಹಾಂ ಅದೇ ನಮ್ಮ ಮನೆ. ಇಲ್ಲಿ ಮನೆಗಳು ಹೌದಪ್ಪ, ಮನೆಗಳು ಜಾಸ್ತಿ ಇಲ್ಲ. ಇದೊಂದು ಹೊಸದಾಗ ಸಿಲ್ಕನ್ಗಿರೋ ಘಾಟ್ ಅಂತ. ಮನೆಗಳು ಜಾಸ್ತಿ ಇಲ್ಲ ಇದೆ, ದೂರ ದೂರ ಮನೆಗಳಿದೆ. ತುಂಬ ಹಳೆಯ ನೇಚರ್ ಇದೆ. ಕೇಳಿಸ್ಕೋಬೋದು ಪಕ್ಷಿಗಳ ಸೌಂಡು ಕೇಳಿಸ್ಕೋಬೋದು ನೀವು. ಇಲ್ಲ ಹಾಗೆ ಹೆಂಗೆ ಅನಿಸ್ತದ ಟೀಮ್? ಇದು ನನ್ನ ಫಸ್ಟ್ ವೀಡಿಯೋ ಮಾಡ್ತಾಯಿರೋದು. ನೋಡೋಣ, ಹೀಗೆ ಸ್ವಲ್ಪ ಬರ್ತಾ ಯಾವ ಥರ ಮಾಡಬೇಕು ಕಲಿತಾ ಇದ್ದೀನಿ. ಏನಾದರೂ ಚೆನ್ನಾಗಿ ಬರಲಿಲ್ಲ ಅಂದರೆ ಕ್ಷಮಿಸ್ಬೇಕು. ಇದು ಇವಾಗ ಸ್ಟಾರ್ಟ್ ಮಾಡಿದೆ. ಹಿಂಗೆ ನಮ್ಮ ಜಾಗದಲ್ಲಿ ಬಂದು ಪಾರ್ಕ್ ಮಾಡ್ಕೊಂಡು ಮಣ್ಕೊಂಬಿಟ್ಟಿರ್ತಾರೆ. ನೋಡಿ ಹೆಂಗಿದೆ ನಾವು ವಾಕಿಂಗ್ ಟ್ರ್ಯಾಕ್. ಇಲ್ಲಿ ಫುಲ್ ಗ್ರೀನರಿ, ಒಂಥರ ಗಿಡ ಮರಗಳು ಚೆನ್ನಾಗಿದೆ. ಜಾಸ್ತಿ ಮನೆಗಳಾದರೆ ಗಿಡಗಳು ಬೆಳೆಯಲ್ಲ, ಅಲ್ಲಿಗೆ ಎಲ್ಲಿವರೆಗೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ನೋಡ್ಬೋದು ನಾನು ಹಿಂದ್ಗಡೆ ಇರೋ ಜಾಗದಲ್ಲಿ. ಇದು ನಮ್ಮದು ಕಾಡು ಜಾಗ ಅನ್ಬೋದು. BD ಪ್ರಾಪರ್ಟಿ ಫುಲ್ ಕಾಡಾಗಿದೆ. ಮರಗಳು ತುಂಬ ಹೋಗಿದೆ, ಮರಗಳು ಅದು ಇದು ತುಂಬಿಕೊಂಡು ಬಿಟ್ಟಿದೆ. ಫುಲ್ ಕಾಡು. ಹಿಂಗೆ ಅನಿಸುತ್ತೆ ಅಂದರೆ ಯಾವುದೋ ಕಾಡಿನಲ್ಲಿ ಒಂದೇನೋ ಅನ್ಕೋಬೇಕು, ಆ ಥರ ಆಗಿದೆ. ನೋಡ್ಬೋದು. ತಿರುಗಿ ಬರ್ತಾಯಿದ್ದಾರೆ ವಾಕ್ ಮಾಡ್ಕೊಂಡು. ನೋಡಿ ಹಿಂಗಿದೆ ಗಿಡ. ಅಲ್ಲಿ ಒಂದೊಂದು ಮನೆ ಇದೆ, ಜಾಸ್ತಿ ಮನೆಗಳಿಲ್ಲ ಇಲ್ಲಿ. ಅದೇ ಚೆಂದ, ಜಾಸ್ತಿ ಮನೆಗಳು ಆಗಬಾರ್ದು ಅಂದ್ಕೊತೀವಿ ನಾವು. ಹಲೋ ಟೀಮ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಡೆಗೆ ಜೋಡಿ. ಇವಾಗ ನಾವು ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಆ್ಯಸ್ ಪರ್ ಪ್ಲ್ಯಾನ್ ಡೈಲಿ 5 to 6 ಕಿಲೋಮೀಟ್ರ್ ಕವರ್ ಆಗಬೇಕು. ಅದು ನಾವು ಇನಿಷಿಯಲಿ 2 ಕಿಲೋಮೀಟ್ರು 2 ಅವರಲ್ಲಿ ಮಾಡಿದ್ದೆವು ಫಸ್ಟ್ ಡೇ. ಇವಾಗ ಡೈಲಿ ನಾನು ರೆಕಾರ್ಡು ಮಾಡ್ತಾಯಿದ್ದೀನಿ, ಎಷ್ಟು ಕಿಲೋಮೀಟ್ರ್ ನಾವು ವಾಕ್ ಮಾಡ್ತಾಯಿದ್ದೆವು, ಎಷ್ಟು ಡಿಸ್ಟೆನ್ಸ್ ಹೆಂಗೆ ಕವರ್ ಮಾಡ್ತಾಯಿದ್ದೆ, ಎಷ್ಟು ಟೈಮಲ್ಲಿ ಕವರ್ ಮಾಡ್ತಾಯಿದ್ದೆವು, ಎಷ್ಟು ಕ್ಯಾಲ್ರಿ ಬರ್ನ್ ಆಗ್ತಾಯಿದೆ ಡೈಲಿ ಮಾಡೋದ್ರಿಂದ ನಮ್ಗೆ ಗೊತ್ತಾಗ್ತಾಯಿದೆ. ಸೊ ನಾವು ಹೇಳೋದೇನೆಂದ್ರೆ, ಸೊ ಬಾಬಾ ಕೇದಾರ್ನಾಥ್ ಬಾಬಾದ ಮಹಾದೇವರ ಕೃಪೆಯಿಂದ ನಮಗೆ ಆರೋಗ್ಯಕ್ಕೆ ಒಳ್ಳೆಯದಾಗ್ತಾಯಿದೆ ಅನ್ನಿಸ್ತಾ ಇದೆ.
ಸೊ ಯಾವಾಗ ನಾವು ಕೇದಾರ್ನಾಥ್ ದರ್ಶನ ಹೋಗ್ಬೇಕಂತ ಡಿಸೈಡ್ ಮಾಡಿ ಎಲ್ಲ ಬುಕ್ಕಿಂಗ್ ಎಲ್ಲ ಮಾಡಿದ್ಮೇಲೆ ಹೆಂಗೆ ಹೋಗೋದು, ಬೇಜಾನ್ ಆಪ್ಷನ್ಸ್ ಇದೆ ಅಲ್ಲಿ ಹೋಗ್ಬೇಕಂದ್ರೆ. ಹೆಲಿಕಾಪ್ಟರ್ ಆಪ್ಷನ್ಸ್ ಇದೆ, ಆಮೇಲೆ ಡೋಲಿ ಇದೆ, ಆಮೇಲೆ ಗೋಡ ಇದೆ, ಬೇಜಾನ್ ಆಪ್ಷನ್ಸ್ ಇದೆ. ಆದರೆ ನಾವು ನಡ್ಕೊಂಡು ಹೋಗ್ಬೇಕು, ಫಸ್ಟ್ ಟೈಮ್ ಅಲ್ವಾ, ಅಲ್ಲಿ ನಡ್ಕೊಂಡು ಹೋಗುವುದು, ಹಾಗೆ ಅಲ್ಲಿನ ನೇಚರನ್ನು ನೋಡ್ತಾ ಆ ಅದ್ಭುತವನ್ನು ನೋಡ್ತಾ ನಾವು ದರ್ಶನ ಮಾಡೋಕ್ಕೆ ಹೋದರೆ ಬಾಬಾನು ನಮಗೆ ಕೃಪೆ ಕೊಡ್ತಾನೆ, ಶಕ್ತಿನೂ ಕೊಡ್ತಾನೆ. ಅದಕ್ಕೋಸ್ಕರ ನಾವು ಫೈನಲಿ ನಮ್ಮದು ಪ್ಲ್ಯಾನ್, ಆ್ಯಸ್ ಪರ್ ದ ಪ್ಲ್ಯಾನ್ ನಾವು ಡೈಲಿ ವಾಕಿಂಗ್ ಮಾಡ್ತಾಯಿದ್ದೇವೆ. ತುಂಬಾ ಹೆಲ್ಪ್ ಆಗಿದೆ, ಆ್ಯಕ್ಟಿವ್ನೆಸ್ಸು ಜಾಸ್ತಿ ಇನ್ಕ್ರೀಸ್ ಆಗ್ತಾಯಿದೆ ಡೈಲಿ ವೈಸು. ಮೊದಲು ಭಾಳ ಸೋಮಾರಿ ಇದ್ದೆ, ಅದನ್ನು ಸ್ವಲ್ಪ ಕಡಿಮೆ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನು ಈ ಥರ ಮಾಡ್ತಾಯಿದ್ರೆ ನಮ್ಮ ಪ್ಲ್ಯಾನ್ ಇದೆ, ಇದೇ ಥರ ನಾವು ಕಂಟಿನ್ಯೂ ಮಾಡ್ತೀವಿ. ಬಾಬಾ ದರ್ಶನ, ಮಹಾದೇವ ಕೇದಾರನಾಥ ದರ್ಶನ ಆದಮೇಲೂ ಇದೇ ಥರ ನಾವು ಕಂಟಿನ್ಯೂ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಇಂಪ್ರೂವ್ ಅವರ್ ಮೋರ್, ಹೆಲ್ತ್ ಇಂಪ್ರೂವ್ ಆಗುತ್ತೆ. ಬಾಬಾ ನಮಗೆ ಹೀಗೆ ಶಕ್ತಿ ಕೊಡಲಿ. ಹಾಗೆ ಇದೇ ಥರ ನಾವು ನೋಡಿ, ನಾನು ನಮ್ಮ ವೈಫು ಡೈಲಿ ಕಂಟಿನ್ಯೂಸ್ ವಾಕ್ ಮಾಡ್ತಾ ಇರೋದು. ಹಾಯ್ ಹೇಳು. ಅವರು ಡೈಲಿ ನನ್ನ ಜೊತೆ ವಾಕ್ ಮಾಡ್ತಾಯಿದ್ದಾರೆ. ಅವರು ಮೊದಲು ನಡೆಯೋಕ್ಕೆ ಆಗ್ತಾ ಇರಲಿಲ್ಲ, ಈ ನಡೆಯೋದ್ರಿಂದ ಅವ್ರಿಗೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಹಾಗೆ ಅವ್ರಿಗೆ ಹೆಲ್ತ್ನೂ ಸ್ವಲ್ಪ ಇಂಪ್ರೂವ್ಮೆಂಟು ಅನ್ನಿಸ್ತಾ ಇದೆ. ಡೈಲಿ ಸುಸ್ತಾಗ್ತಾ ಇದೆ, ವಾಕಿಂಗ್ ಆದಮೇಲೆ 1 ಅವರು ಮನ್ಕೊಂಡ್ಬಿಡ್ತಾರೆ, ಮತ್ತು ರೆಸ್ಟ್ ತಗೋತಾರೆ. ಸೊ ಅವ್ರು ಒಂದಕ್ಕಿಂತ ತುಂಬ ಜನ ಮನೆ ಕೆಲಸ ಅದು ಇದು ಜಾಸ್ತಿ ಇರುತ್ತೆ. ಹಾಗೆ ಇದನ್ನು ಪ್ರಿಪೇರು ಮಾಡ್ತಾಯಿದ್ದಾರೆ. ಸೊ ನಾನು ಹೇಳೋದಿಷ್ಟೇ, ಕೀಪ್ ಇಟ್ ಕಂಟಿನ್ಯೂ, ಅಚೀವ್ ಅವರ್ ಗೋಲ್ಸ್, ಡ್ರೀಮ್ಸ್ ಸಕ್ಸಸ್ಫುಲ್ಲಿ ಆಗಿ ಆಗಬೇಕಂದ್ರೆ ನಾವು ಅದಕ್ಕೆ ಬೇಕಾದ ತಯಾರಿಗಳು ಮಾಡ್ಕೋಬೇಕು. ಅದೇ ಮಾಡ್ತಾಯಿರೋದು. ಯಾಕೆಂದರೆ ಅಲ್ಲಿ ಹೋದ್ಮೇಲೆ ನಡೆಯೋಕ್ಕಾಗ್ತಾಯಿಲ್ಲ ಅಂದರೆ ವಾಪಸ್ ಬರೋಕ್ಕಾಗಲ್ಲ, ಅಷ್ಟು ದೂರ ಹೋಗಿರ್ತೇವೆ. ಬಾಬಾನ ದರ್ಶನ ಆಗಲೇಬೇಕು. ಅದಕ್ಕೋಸ್ಕರ ನಾವು ಇದು ಮಾಡ್ತಾಯಿರೋದು. ನಾನು ನನ್ನ ವೈಫ್ ಜೊತೆ ನಡೀತಾ ಇದ್ದೆ. ಹಲೋ ಎವ್ರಿವನ್, ಕೊನೆಗೂ ನಾವು 5 ಕಿಲೋಮೀಟ್ರ್ ಕವರ್ ಮಾಡಿದ್ದೇನೆ. ಇವತ್ತಿನ ಟ್ರೆಕ್ ಕಂಪ್ಲೀಟ್ ಆಗಿದೆ. ಸೊ ಆಲ್ಮೋಸ್ಟು 5.5 ಕಿಲೋಮೀಟ್ರು 1 ಅವರಲ್ಲಿ ಕವರ್ ಮಾಡಿದ್ದೇವೆ. ಸೊ ಥ್ಯಾಂಕ್ ಯು. ಇಲ್ಲಿಗೆ ನಾವು ನಮ್ಮ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ನಮ್ಮ ಫಸ್ಟ್ ವೀಡಿಯೋ. ನಾನು ಅನ್ಕೋತೀನಿ ಗೋಯಿಂಗ್ ಫಾರ್ವರ್ಡು ನಿಮಗೆ ಇನ್ಫಾರ್ಮೇಟಿವ್, ಹಾಗೆ ಫನ್ ರಿಲೇಟೆಡ್ ಆ್ಯಕ್ಟಿವಿಟೀಸು, ಎಲ್ಲೆಲ್ಲಿ ನಾವು ತಿರುಗಾಡ್ತೇವೆ ಟ್ರಿಪ್ ಬಗ್ಗೆ ಆಗ್ತಾ ಇರ್ತೇವೆ, ಅಪ್ಡೇಟ್ ಕೊಡ್ತಾ ಇರ್ತೇವೆ. ನಮ್ಮ ಟ್ರಿಪ್ ಇವಾಗ ನಾವು ಅಂದ್ಕೊಂಡಿರೋದು ಕೇದಾರ್ನಾಥ್ ಮತ್ತು ಬದ್ರಿನಾಥ್ ಟ್ರಿಪ್ಗೋಸ್ಕರ ನಾವು ಯಾವ ಥರ ಪ್ರಿಪ್ರೇಷನ್ ಆಗ್ತಾಯಿದೆ, ಯಾವ ಥರ ಮಾಡ್ತಾಯಿದ್ದೇವೆ. ಸೊ ಫ್ರಮ್ ಸ್ಟಾರ್ಟಿಂಗ್ ಅನ್ವರ್ಡ್ಸ್, ಹಾಗೆ ಕಂಪ್ಲೀಟ್ ಮಾಡೋವರೆಗೂ ನಾವೆಲ್ಲ ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡ್ತೀವಿ, ಅಪ್ಡೇಟ್ ಮಾಡ್ತೀವಿ. ನಿಮ್ಗೆ ಈ ಇನ್ಫಾರ್ಮೇಷನ್ ಡೈಲಿ ಅಪ್ಡೇಟ್ ಬೇಕಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಟೀಮ್. ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್, ಓಂ ನಮಃ ಶಿವಾಯ್. ಹಲೋ ಎವ್ರಿವನ್, ಕೊನೆಗೂ ನಾವು 5 ಕಿಲೋಮೀಟ್ರ್ ಕವರ್ ಮಾಡಿದ್ದೇನೆ. ಇವತ್ತಿನ ಟ್ರೆಕ್ ಕಂಪ್ಲೀಟ್ ಆಗಿದೆ. ಸೊ ಆಲ್ಮೋಸ್ಟು 5.5 ಕಿಲೋಮೀಟ್ರು 1 ಅವರಲ್ಲಿ ಕವರ್ ಮಾಡಿದ್ದೇವೆ. ಸೊ ಥ್ಯಾಂಕ್ ಯು. ಇಲ್ಲಿಗೆ ನಾವು ನಮ್ಮ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ನಮ್ಮ ಫಸ್ಟ್ ವೀಡಿಯೋ. ನಾನು ಅನ್ಕೋತೀನಿ ಗೋಯಿಂಗ್ ಫಾರ್ವರ್ಡು ನಿಮಗೆ ಇನ್ಫಾರ್ಮೇಟಿವ್, ಹಾಗೆ ಫನ್ ರಿಲೇಟೆಡ್ ಆ್ಯಕ್ಟಿವಿಟೀಸು, ಎಲ್ಲೆಲ್ಲಿ ನಾವು ತಿರುಗಾಡ್ತೇವೆ ಟ್ರಿಪ್ ಬಗ್ಗೆ ಆಗ್ತಾ ಇರ್ತೇವೆ, ಅಪ್ಡೇಟ್ ಕೊಡ್ತಾ ಇರ್ತೇವೆ. ನಮ್ಮ ಟ್ರಿಪ್ ಇವಾಗ ನಾವು ಅಂದ್ಕೊಂಡಿರೋದು ಕೇದಾರ್ನಾಥ್ ಮತ್ತು ಬದ್ರಿನಾಥ್ ಟ್ರಿಪ್ಗೋಸ್ಕರ ನಾವು ಯಾವ ಥರ ಪ್ರಿಪ್ರೇಷನ್ ಆಗ್ತಾಯಿದೆ, ಯಾವ ಥರ ಮಾಡ್ತಾಯಿದ್ದೇವೆ. ಸೊ ಫ್ರಮ್ ಸ್ಟಾರ್ಟಿಂಗ್ ಅನ್ವರ್ಡ್ಸ್, ಹಾಗೆ ಕಂಪ್ಲೀಟ್ ಮಾಡೋವರೆಗೂ ನಾವೆಲ್ಲ ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡ್ತೀವಿ, ಅಪ್ಡೇಟ್ ಮಾಡ್ತೀವಿ. ನಿಮ್ಗೆ ಈ ಇನ್ಫಾರ್ಮೇಷನ್ ಡೈಲಿ ಅಪ್ಡೇಟ್ ಬೇಕಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಟೀಮ್. ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್, ಓಂ ನಮಃ ಶಿವಾಯ್.